ಕಾಲೇಜ್ಗೆ ಹೋಗುವಂತ ವಿದ್ಯಾರ್ಥಿನಿಯರೇ ರಸ್ತೆಯಲ್ಲಿ ಯಾರಾದರೂ ಡ್ರಾಪ್ ಕೊಡ್ತೀನಿ ಅಂದ್ರೆ ಬಿ ಕೇರ್ಫುಲ್. ಯಾಕಂದ್ರೆ ಬಸ್ ಸಿಗದೆ ಕಾಯ್ತಾ ಇದ್ದಂತಹ ಅಪ್ರಾಪ್ತಿಯೊಬ್ಬಳ ಪಾಲಿಗೆ ಬೈಕ್ ಸವಾರನೊಬ್ಬ ರಕ್ಕಸನಾಗಿದ್ದಾನೆ. ಅಣ್ಣ ಅಂತ ನಂಬಿ ಬೈಕ್ ಹತ್ತಿದವಳ ಮಾನಭಂಗ ಮಾಡಿದ್ದಾನೆ. ಡ್ರಾಪ್ ಕೊಡುವ ನೆಪದಲ್ಲಿ ಪಿಯುಸಿ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ. ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ರಾತ್ರಿ ಇಡೀ ಲೈಂಗಿಕ ದೌರ್ಜನ್ಯ. ಈ ಖರಾಬ ಮುಖವನ್ನ ಒಮ್ಮೆ ನೋಡಿ. ಈತ ಗಣೇಶ್, ಚಿಕ್ಕಬಳ್ಳಾಪುರದವನು. ಮದುವೆಯಾಗಿ 2 ಮಕ್ಕಳಿವೆ. ಆದ್ರೆ ಮಾಡಬಾರದ ಕೆಲಸ ಮಾಡಿ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಅಂದಹಾಗೆ ಏನಾಯ್ತು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀವಿ ಕೇಳಿ. ಬಾಗೇಪಲ್ಲಿಯ ಕಾಲೇಜೊಂದರಲ್ಲಿ ಪಿಯುಸಿ ಓದ್ತಾ ಇದ್ದ ವಿದ್ಯಾರ್ಥಿನಿಯೊಬ್ಬಳು ಮೊನ್ನೆ ಸಂಜೆ ತನ್ನೂರಿಗೆ ಹೋಗೋದಕ್ಕೆ ಚಿಕ್ಕಬಳ್ಳಾಪುರದ ಪೆರೇಸಂದ್ರ ಕ್ರಾಸ್ ಬಸ್ ಸ್ಟಾಂಡ್ ನಲ್ಲಿ ನಿಂತಿದ್ಲು. ಈ ವೇಳೆ ಅಲ್ಲಿಗೆ ಬಂದ ಅಪರಿಚಿತ ಬೈಕ್ ಸವಾರನೊಬ್ಬ ಬಾರಮ್ಮ ಡ್ರಾಪ್ ಕೊಡ್ತೀನಿ ಎಂದಿದ್ದಾನೆ. ಬಸ್ ಸಿಗದ ಕಾರಣ ವಿದ್ಯಾರ್ಥಿನಿ ಬೇಗ ಮನೆಗೆ ಹೋಗೋಣ ಅಂತ ಅಣ್ಣ ಅನ್ನೋ ಭಾವನೆಯಲ್ಲಿ ಅಪರಿಚಿತನ ಬೈಕ್ ಹತ್ತಿದ್ಲು. ವಿದ್ಯಾರ್ಥಿನಿ ಬೈಕ್ ಏರ್ತಾ ಇದ್ದಂತೆ ಆರೋಪಿ ವೇಗವಾಗಿ ಬೈಕ್ ಚಲಾಯಿಸಿಕೊಂಡು ನಿರ್ಜನ ಪ್ರದೇಶಕ್ಕೆ ತೆರಳಿದ್ದಾನೆ. ನಂತರ ಅಪ್ರಾಪ್ತಿಯನ್ನ ಬೆದರಿಸಿ ಆಕೆ ಮೇಲೆ ಅತ್ಯಾಚಾರ ಎಸಗಿದ್ದಾನೆ. ಬಳಿಕ ರಾತ್ರಿ ಇಡೀ ನಿರ್ಜನ ಪ್ರದೇಶದಲ್ಲೇ ಇಟ್ಕೊಂಡು ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ. ಅತ್ಯಾಚಾರ ಎಸಗಿದ ಬಳಿಕ ಪಾಪ ಪ್ರಜ್ಞೆ ಸ್ನೇಹಿತನಿಗೆ ಕರೆ. ಪೊಲೀಸರು ರಾತ್ರಿ ಇಡೀ ಕೂಂಬಿಂಗ್ ನಡೆಸಿ ಬಾಲಕಿ ರಕ್ಷಣೆ. ಅತ್ಯಾಚಾರ ಎಸಗಿದ ಬಳಿಕ ಭಯಭೀತನಾಗಿದ್ದ ಪಾಪಿ ತನ್ನ ಸ್ನೇಹಿತನಿಗೆ ಕಾಲ್ ಮಾಡಿದ್ದಾನೆ. ಬಳಿಕ ಪಾಪ ಕೃತ್ಯವನ್ನ ಹೇಳ್ಕೊಂಡಿದ್ದಾನೆ. ಆದ್ರೆ ಈತನ ಫ್ರೆಂಡ್ ಇಂತಹ ನೀಚ ಕೃತ್ಯ ಎಸಗಿದ್ದವನಿಗೆ ಸಾಥ್ ಕೊಟ್ಟಿಲ್ಲ. ಬದಲಾಗಿ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾನೆ. ನಂತರ ಪೊಲೀಸರು ಆರೋಪಿಯ ಫೋನ್ ಲೊಕೇಶನ್ ಟ್ರೇಸ್ ಮಾಡಿದ್ದಾರೆ. ನಿರ್ಜನ ಪ್ರದೇಶದಲ್ಲಿ ರಾತ್ರಿ ಇಡೀ ಕೂಂಬಿಂಗ್ ನಡೆಸಿ ಅಪ್ರಾಪ್ತಿಯನ್ನ ರಕ್ಷಿಸಿದ್ದಾರೆ. ಆರೋಪಿ ಗಣೇಶ್ನನ್ನ ಬಂಧಿಸಿದ್ದಾರೆ. ಆ ಆರೋಪಿದು ನಾವು ಲೊಕೇಶನ್ ವಗೇರಾ ಚೆಕ್ ಮಾಡಿ ಆಮೇಲೆ ಮನೆಯದು ಅಡ್ರೆಸ್ ವಗೇರಾ ಸಿಕ್ಕಿದೆ ನಮಗೆ. ಮನೆಯಲ್ಲಿ ಕೂಡ ಬೈ ದಟ್ ಟೈಮ್ ಅವರು ಮೊಬೈಲ್ ಆಫ್ ಮಾಡಿದ್ದಾರೆ. ಸೊ ನಾವು ಮನೆಯಲ್ಲಿ ಕೂಡ ಹೋಗಿ ಅವ್ರದ್ದು ಹೆಸರು ವಗೇರಾ ಮತ್ತು ಏನು ಕೆಲಸ ಮಾಡ್ತಾರೆ ಅದು ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಎಲ್ಲ ಅಕ್ಕಪಕ್ಕ ಜಾಗ ಚೆಕಿಂಗ್ ಮಾಡಿದ್ದೀವಿ. ಪೂರ್ತಿ ರಾತ್ರಿ ಕಾಂಬಿಂಗ್ ಮಾಡಿದ್ದೀವಿ. ಆಮೇಲೆ ನಮಗೆ ಆರೋಪಿ ರಾತ್ರಿ ಮಿಡ್ ನೈಟ್ ಟೈಮಲ್ಲಿ ಸಿಕ್ಕಿದೆ. ಸದ್ಯ ಸಂತ್ರಸ್ತೆಯನ್ನ ಸರ್ಕಾರಿ ಬಾಲಕಿಯರ ಬಾಲಮಂದಿರಕ್ಕೆ ರವಾನಿಸಲಾಗಿದೆ. ಪೆರೇಸಂದ್ರ ಠಾಣೆಯ ಪೊಲೀಸರು ಪೋಕ್ಸೋ ಕೇಸ್ ದಾಖಲಿಸಿ ಆರೋಪಿಯನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಭೀಮಪ್ಪ ಪಾಟೀಲ, TV9 ಚಿಕ್ಕಬಳ್ಳಾಪುರ.